ಇಲ್ಲ ಕೇಳಿ ಎಲ್ಲ ಬಂದು ಬಿಲ್ಡಪ್ ಕೊಡ್ಕೊಂಡು ನಮ್ಮ ಮಗಳೊಳಗೆ ಗಂಡೊಳಗೆ ಎಂಟೊಳಗೆ ಮಕ್ಕಳಾಗ್ತಾವ ಅಂತ ನಾಟಕ ಆಡ್ತಾ ಕೂತಾರಿಲ್ಲ. ನೀವು ಬಂದು ಕಸ ಇರ್ತೀರಾ ಅಂದ್ರೆ ಗ್ರೇಟ್. ನೀವೆಲ್ಲ ಉಂಡ್ಬಿಟ್ಟು ಊಟ ನೋಡ್ತಾ ಇದ್ದೆ. ಉಂಡು ಅಲ್ಲೇ ಪ್ಲೇಟ್ ಹಾಕಿ ಅಲ್ಲೇ ಕೈ ತಕೊಂಡ್ರು. ಅಲ್ಲೇ ಡಸ್ಟ್ಬಿನ್ ಹಾಕಿ ಸಂಕಿರಪ್ಪ ದೇವರ ಡಸ್ಟ್ಬಿನ್ ಹಾಕ್ಬಿಟ್ಟು ಹಿಂಗೆ ಕೈ ಅಲ್ಲೇ ಹಿಂಗೆ ತಕೊಂತಾರೆ ಡಸ್ಟ್ಬಿನ್ಗೆ. ಅಲ್ಲಿ ನೋಡಿ ಆ ಪುಣ್ಣ ಹಾಕ್ಬೋದು. ಅದೇ ಹುಷಾರಾಗ್ಬಿಡ್ತಾರೆ ಡಸ್ಟ್ಬಿನ್ ಹಾಕಿ ಒಳಗೆ ಕೈ ತಕೊಂಡ್ರೆ ಅಲ್ವಾ. ಮುಂದೆ ಬನ್ನಿ ನೀವು ಅವ್ರ ಜಾಗ ಬಿಡಿ. ನೋಡಿ ಸನ್ಮಾನ ಮಾಡ್ತಾ ಇಲ್ಲ, ದಯವಿಟ್ಟು ಕ್ಲಾಪ್ಸ್ ಹಾಕಿ. ಕಸ ಎತ್ತವನೆ ತಿಂದಿದ್ದ ತಂಗಿ. ಯಾವನೊಬ್ಬ ಮನುಷ್ಯ ದೇವರಾಗಲ್ಲ ಕೇಳಮ್ಮ. ಯಾವನೊಬ್ಬ ಮನುಷ್ಯ ಸ್ವಾಮೀಜಿ ಆಗ್ಬಿಟ್ರೆ ಅವ್ನಿಗೆ ಅದು ಬನವಾತ ಇದೆ. ಇವತ್ತು ಯಾರವಲ್ಲ ಅವತ್ತಿನ ಕಾಲ ಪುಣ್ಯಾಪುರ ಇದ್ರಲ್ಲ ಮಹಾನ್ ಭಾವರು, ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಹೇಬ್ ಮಾಡ್ತಾರೋ ಗುರುಗಳಿದ್ರಲ್ಲ, ಅದೇ ಗುರು ಮತ್ತೆ ಬಂದು ಬ್ಯಾಡ್ಮೇಷ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ. ಕೇಳಮ್ಮ, ಅದೇ ಈ ಪವಾಡ ಮಾಡಿ 50 ವರ್ಷದಿಂದ ಮಾಡಿದ್ರೆ, 50 ವರ್ಷ ನಾನು ಬದುಕಿದ್ರೆ, ಈ ಪವಾಡ ಮಾಡಿ ದೇವಸ್ಥಾನ ನಡೆದಿದ್ರೆ ನನ್ನೆಲ್ಲ ಬಂದಿದೆ ಅವಾಗ. ಯಾಕಂದ್ರೆ ಎಲ್ಲ ಅಡ್ಬೇಳಿ ಕಡ್ಡಿ ಹೆಚ್ಚಿ ಅಡ್ಬೇಳಿ. ಇವೆಲ್ಲ ಮೊಬೈಲ್ ಅಲ್ಲ, ಯಾವನು ಅಡ್ಬೇಳಲ್ಲ, ಯಾರು ಅಡ್ಬೇಳಲ್ಲ. ಯಾಕಂದ್ರೆ ಮೊಬೈಲ್ ಮೆಸೇಜ್ ಬಂದು ಟಕ್ ಅಂತ ಅಂತಾರೆ. ಈಗೆಲ್ಲ ನಿದ್ದೆನೆ ಮಾಡಲ್ಲ, ಟೀಕಂದು ಮೆಸೇಜ್ ಮಾಡಿ ಅಂತಾರೆ. ನಿಮ್ಮಂತರ ಕೆಲವರು ಅಪರೂಪ. ಅದು ಕರೆಕ್ಟಾಗಿ ಆಡೋಣ. ದೇವಸ್ಥಾನ ಯಾವುದು? ಲಕ್ಷ್ಮೀ ದೇವ್ರ ದೇವಸ್ಥಾನ. ಎಲ್ಲಿ? ಎಮ್ರಾಯಪುರ. ಒಳ್ಳೆ ಕ್ರಾಸ್ ಹತ್ರ ಬರುತ್ತೆ. ಮಧುಡಿ ಮಂಜಣ್ಣರ್ಗೂ ಹೇಳಿದೀವಿ. ಒಳ್ಳೆಗೆಲ್ಲ ಭೂತ ಮುಳಿಗೆಲ್ಲ ಬಂದಿನ ನಾನು. ಅಲ್ಲೇ 5 ಕಿಲೋಮೀಟರ್ ಹಾಕಿಲ್ಲ ಬಂದಿನ ನಾನೆಲ್ಲ. ಸಂಜೆ 8:30 ಹಂಗ್ ಬಂದ್ರೆ ಸಾಕು. ಅಲ್ಲಿ ದೇವಸ್ಥಾನ ನಿಮ್ ಸ್ವಂತನಾ? ನಾವು ಅಣ್ಣ ತಮ್ಮದಿರೆಲ್ಲ ಸೇರಿ ಮಾಡ್ತೀವಿ. ಏನ್ ಮಾಡ್ತೀರಾ? ಲಕ್ಷ್ಮೀ ದೇವ್ರ ನೀವು ಯಾವ ಬಂದಿರಿ ಈಗ? ಟಾಟಾ ಎಸಿ. ಎಷ್ಟು ಜನ ಊಟ ಹಾಕ್ತೀರಾ? ನಾವು ಅಲ್ಲಿ ಸ್ವಾಮಿ ಊಟ ಎಲ್ಲ ಬೇಡ, ನಾವು ಭತ್ತ ಬೆಳೆದಿದ್ದೀವಿ. ಊಟ ಎಷ್ಟು ಹಾಕ್ತೀರಾ ಅಂತ ಕೇಳಿದೆ. ಅಲ್ಲೊಂದ್ 300 ಜನ. ನಾನೊಂದು 2 ಚೀಲ ಅಕ್ಕಿ ಕೊಟ್ಬಿಟ್ರೆ ಬೇಡ. ನಾನು 2 ಚೀಲ ಅಕ್ಕಿ ಕೊಟ್ಬಿಟ್ರೆ ಅಣ್ಣ ನಮಗ್ ಭತ್ತ ನಾನು ಹಾಕ್ಸ್ಕೊಂಡ್ ಬಂದಿದ್ ಬೇಡ ಅಣ್ಣ. ದಯವಿಟ್ಟು ಅಣ್ಣ ಯಾರನ್ನ ಕೈ ಕಾಲು ಇಲ್ದಾರೆ ಕೊಟ್ಬಿಡ ಅಕ್ಕಿ ಕೊಡಪ್ಪ ಅಣ್ಣ. ದಯವಿಟ್ಟು ನನ್ನ ಕಡೆಯಿಂದ ಯಾರನ್ನ ಕೈ ಕಾಲು ನೀನೇ ಕೊಟ್ಬಿಡು ಕೈಗಳಿಂದರಿಗೆ. ಸರಿ ಕೊಟ್ಟಕ್ಕಿ ಇವ್ರಿಗೆ ಕೊಡೋಣ. ಬೇಡ ಬೇಡ ನಾನು ಅರೆ ಒತ್ಕೊಂಡು ಹೋಗೋದು ಬೇಡ, ತೀರ್ಸೋಗ್ಬೇಕು ಅಂತ ವರದಕ್ಷಿಣೆ ಕೊಡ್ತೀನಿ ನಿನ್ಕೋ. ಏನು ಬೇಡ ನನ್ನ ಆಶೀರ್ವಾದ ಮಾಡಿದ್ರೆ ಸಾಕು. ತಂಗಿ ಮನೆಗೆ ಫ್ರಿಜ್ನ ಕೂಡ ಇಸ್ಕೊಂಡು ಹೋಗ್ಬೇಕು ನೀನು ತಂಗಿ. ಆವಾಗ ತಂಗಿ ಆಗ್ತೀಯಂತೆ. ನಾನು ಕೊಡ್ತೀನಿ ಅಂತ ಅಹಂಕಾರ ಬೇಡ. ಕೊಡೋಣ ಬೇಡ ಹೇಳ್ರಪ್ಪ. ನನಗೆ ಭಕ್ತರಿದ್ದಾರೆ, ಭಗವಂತರಿದ್ದಾರೆ. ನಾನು ಭಕ್ತರನ್ನ ಏನೇ ಬೈದ್ರು ಭಕ್ತರು ಕೊಡಲ್ಲ. ನಾನು ಭಕ್ತರನ್ನೇ ಭಗವಂತ ಅಂತ ಕಣ್ಣಿಂದ ಕಂಡ್ರೆ ನಾನು ಎಷ್ಟೇ ಸುಸ್ತಾದ್ರು ಎಷ್ಟು ನಿಂತಿರು ನನ್ನ ತಮ್ಮನೇ ಹೇಳ್ತಾನೆ ಸುಸ್ತಾಗ್ಬಿಡ್ತೀರಾ ಅಂತ. ಎಷ್ಟೇ ಆ ತಮ್ಮ ಹೇಳ್ತಾನೆ. ಪೆಟ್ರೋಲ್ ಬಂಕ್ ಇದೆಲ್ಲ ಮೂಲೆ ಅವ್ರದೇ ನನ್ನ ತಮ್ಮಂದ. ಅವರು ತಮ್ಮ ಯಾರೇ ಬಂದು ನೀವು ಅಂತಂದ್ಗಳಂತೆ ನಾವು ಗೌಡವ್ರು ಲಿಂಗಾಯತರಂತೆ ನಾವೆಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ ನನ್ನ ತಮ್ಮ ಯಾರೇ ಬರ್ಲಿ ಬಾತ್ರೂಮ್ ತೋರಿಸ್ತಾನೆ, ಅಲ್ಲಿ ಬರೋ ಅನುಕೂಲ ಮಾಡ್ತಾನೆ, ಅವನೇ ಏರ್ ಹಿಡಿತಾನೆ ಆ ತಮ್ಮ. ಇಂಥ ತಮ್ಮಂದ್ರೆ ಸಪೋರ್ಟ್ ಇರುವಾಗ, ಇಂಥ ತಮ್ಮಂದಿರುವಾಗ ಯಾಕೆ ಇದೆಲ್ಲ ತಿನ್ನಿ ನಾಕ್ತನಿಗೆ ಅನ್ನ ಹಾಕಿ ನನ್ನ ತಮ್ಮಗೂ ಕ್ಲಬ್ಸ್ ಹಾಕಿಬಿಡ ಸರಿ. ಆ ತಮ್ಮಗೊಂದ್ಸರಿ ಈ ನೋಡಿ ಯಾರೋ ದೇವಸ್ಥಾನದವ್ರು ಏನೋ ಮಾಡ್ತಿದ್ರೆ ಅಳಿಲ್ ಸೇವೆ ಮಾಡ್ತೀವಿ ಅಕ್ಕ, ಇದು ಅಕ್ಕಿ ಕೊಡ್ತಿದ್ದು ಅಹಂಕಾರ ಕೇಳ್ತಿಲ್ಲ. ದಯವಿಟ್ಟು ಇದನ್ನ 4 ಜನ ಅನ್ನಕ್ಕೆ ಉಪಯೋಗಿಸು. ಇನ್ನೊಬ್ರು ಸಹಾಯ ಮಾಡ್ತೀರ, ಅಕ್ಕಿ ಹಾಕ್ಬತ್ತೀರ ಒಬ್ರು ಇನ್ನೊಬ್ರು 2 ಚೀಲ ಅಕ್ಕಿ ನಿಮಗೆ ಅನ್ನ ಇದು ಇಟ್ಕೊಳ್ಳಿ. ನಿಮ್ಮ ದೇವಸ್ಥಾನದಲ್ಲಿ ಇದೊಂದು ಬಿಟ್ಬಿಡು ದಯವಿಟ್ಟು ಅನ್ನಗೋಸ್ಕರ. ಇದೊಂದು ಬಿಟ್ಬಿಡಿ. ಎಲ್ಲರಿಗೆ ಹಾಕೊಳ್ಳಿ. ಯಾರು ಹಾಕ್ಕೊತೀರಾ? 2 ಇರ್ಲಿ ಬಿಡಕ್ಕ. ಭತ್ತ ನಂಗೆ ತಗೊಡ್ತೀನಿ. ಯಾರನ್ನ ಕೈ ಕಾಲು ಇಲ್ದವ್ರಿಗೆ ಕೊಡೋಣ. ನಾನು ಇದುವರೆಗೂ ಅಹಂಕಾರ ಮಾಡ್ಕೊಂಡು ದುಡ್ಡು ಕೊಟ್ಟು ದುಡ್ಡೇ ಕೇಳಲ್ಲ. ನಾನು ಅಕ್ಕಿ ಕೇಳ್ತೀನಿ ಕೇಳ್ತೀನಿ. ನನ್ನ ದುಡ್ಡು ಕೊಟ್ಟು ದುಡ್ಡೇ ಕೇಳಲ್ಲ ನಾನು. ತಂಗಿ ಇನ್ನೊಂದು ಸತ್ಯ ಅಲ್ಲ ಎದುರುಗಡೆಲ್ಲ ಒಂದು ಸತ್ಯ ಅಲ್ಲ. ಒಬ್ಬ ಯಾರೋ ನಮ್ಮ ತಮ್ಮ ಗೊತ್ತು, ಒಬ್ಬ ಯಾರೋ ಕ್ಯಾನ್ಸರ್ ಹುಷಾರು ಮಾಡಿದ್ರೆ ಸಿಪ್ ಕಾರ್ ಕೊಟ್ಟಿದ್ದೆ ನಂಗೆ. ಒಂದು ವಾರ ಕೇಳಿದ್ದೆ. ಯಾರೋ ಪುಣ್ಯಾತ್ಮ ಬಂದ್ಬಿಟ್ಟು 2 ಹೆಜ್ಜೆ ಇಲ್ಲ ಪುಣ್ಯಾತ್ಮ ಹೆಜ್ಜೆ. ಅವನಿಗೆ 3 ಜನ ಹೆಣ್ಮಕ್ಳು ಹೆಂಡತಿ ಕ್ಯಾನ್ಸರ್ ಅಂತೆ. ಹೆಜ್ಜೆ ಇಲ್ದಂಗೆ ಗಾಡಿ ಓಡಿಸ್ತಾನೆ ಡ್ರೈವರ್ ಅಂದ. ಯಾರ ಕಾರ್ ಕೊಡ್ತಾರಾ? ಕೊಟ್ಟಿನ ತಮ್ಮ ಯಾರ ಫ್ರೀಯಾಗಿ ಕೊಡ್ತಾರ? ಯಾರ ನಾನು ಕೊಟ್ಟಿ ನೋಡ್ತೀನಿ. ಇನ್ನು ಹೇಳ ಇನ್ನು ಹೇಳ್ತೀನಿ ನೋಡು. ಟಾಟಾ ಎಸಿ ದೇವ್ರು ಹೊಡಿತಾ ಇದ್ದೆ. ಯಾವನ ಬದುಕಿಂತ ಟಾಟಾ ಎಸಿನೇ ಕೊಟ್ಟಿನಿ ನಾನು. ಕೈ ಏನಕ್ಕೆ ಯಾರು ನನ್ನ ತಮ್ಮನ ಬೇಡ ಬೇರೆ ಕೈಯಾಗೆ ಏನು ಉಂಗ್ರನೇ ಕೊಡಲ್ಲ. ನನ್ನ ಕೈಗೆ ಎಂಗೇಜ್ಮೆಂಟ್ ಅದು ಉಂಗ್ರ ಕೊಟ್ಟಿದ್ದೆ. ಮೆಂಟಿ 3 ಮಾತ್ರ ಸಿಗಲಿಲ್ಲ. ಆ ಥರ ನಾನು ಕೈಯಲ್ಲಿ ಏನು ಸಿಕ್ಕಿರೆ ನನ್ನ ಜವಾಬ್ ದುಡ್ಡು ಕೇಳೋ ಗೊತ್ತಾ. ಅವ್ನ ತಮ್ಮನ ಕೇಳಿ ಪೆಟ್ರೋಲ್ ಬಂಕಲ್ಲಿ ಯಾವ ಥರ ತಮ್ಮ ಯಾವ ಥರ ಫ್ರೀ ಹಾಕ್ಸಿನಿಪ್ಪ. 1 ರೂಪಾಯಿಂದ ಕೂಡ ಜವಾಬ್ ದುಡ್ಡು ಕೇಳಲ್ಲ ನಾನು. ಇದ್ರೆ
ಕೊಡಬೇಕು. ಅದು ಏನದು ಎರಡೇ ನನ್ನ ಆಸ್ತಿ ಇರೋದು ಒಂದೇ. ಈ ಮೊಬೈಲ್ ಒಂದು ನನ್ನ ಹೆಸರಿಗಿಲ್ಲ, ನನ್ನ ಹೆಸರು ಒಂದೇ ಕಾರ್ 8 ಕಾರ್ ಇದೆ, 32,000. ಯಾರಿಗಾರು ಬೇಕಾ ವರ್ಷ ಬಿಟ್ಟರು ನೀವೇ ಬೇಕಾಗಿ ಕೊಡ್ತೀವಿ. ಅದು ಉದ್ಧಾರ ಆಗಬೇಕು. ಕರೆಕ್ಟ್ ಅಣ್ಣ? ಕಾಣಿಕೆ ಡಬ್ಬಿ ಬೀಗ ಹಾಕಿರಲ್ಲ, ಯಾರು ಬೇಕಾದ್ರೆ ಬಂದು ತಗೊಂಡೋಗ್ಬೋದು. ಅದು ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳಿ. ಅದು ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಕದಿಬೇಡಿ, ಕದ್ದ ಸ್ವಲ್ಪ ಸಾಯಿಸ್ಬಿಡುತ್ತೆ. ಬಂದು ನಾನು ಕೇಳಿ ಕೊಡ್ತೀನಿ. 4 ಜನಕ್ಕೆ ಹೆಸರಿಗೆ ಅನ್ನ ಹಾಕು, ಹನ್ನೊಂದು ಊಟ ಕರೆಕ್ಟ್ ಅಲ್ವಾ? ಹಾಕಿದ್ರೆ ತಿಂತೀನಿ ನಾನು. ಬೆಳೆದಿದ್ರೆ ಬೆಳಗ್ಗೆ ತಿಂತೀನಿ. ಸಾಕು, ನಿನ್ನ ಆಶೀರ್ವಾದ ಸಾಕು ನನಗೆ, ನಿನ್ನ ದಯ ಸಾಕು. ಅವತ್ತು ಬತ್ತಿ ಒಂದು ನಂಬರ್ ಗಂಟೆ ಹೋಗ್ಬರೋಣ. ಬತ್ತಿ ತಂಗಿ, ಹಾಂ? ಭರವಸೆ ಬೇಡ, ಸನ್ಮಾನ ಬೇಡ, ಸಮಾರಂಭ ಬೇಡ, ಯಾರಿಗೆ ಹೇಳ್ಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ತೀಯಾ? ಹೇಳಿದ್ರೆ ಬರೋದೇ ಇಲ್ಲ. ಏನು ಹೇಳ್ಬಾರ್ದು. ನೀ ಪ್ರೀತಿ ನಿಂತ್ಕೊಂತೀನಿ. ಒಂದೇ ಒಂದು 2 ಹೂವು ಬೇಕಾದ್ರೆ ನೀನು ಪ್ರೀತಿ ಹಾಕು. ಕಟ್ಟೊಳಗೆ ನಿಂತ್ಕೊಳ್ಳಲ್ಲ, ಹೂವಿನ ಹಾಕೋಣಲ್ಲ, ಪಡೆಗೆ ಕೊಡೋದಂತ ನೀನು ಖಂಡಿತ ಬರೋದು. ಬೇಕಾದ್ರೆ ಅವನ್ನೇ ಕೇವಲ ಮನೆ ಪಡೆ ಕೊಡೋಕೆ ಹೋಗಿಲ್ಲ ನಾನು. ಹಾಂ, ಕರೆಕ್ಟ್ ಅಲ್ವಾ? ಯಾರಿಗೂ ತೊಂದರೆ ಕೊಡಬಾರ್ದು, ವೇಸ್ಟ್ ಮಾಡಬಾರ್ದು. ಒಳ್ಳೆದಾಗಲಿ, ನಿಮ್ಮ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಲ್ಲ? ಒಬ್ಬಳೆ ಹೇಳ್ತೀನಾ? ಒಬ್ಬ ಬರ್ತೀನಿ. ಚೌಟ್ರಿ ಲಕ್ಷಂಗಟ್ಲೆ ಮದುವೆ ಮಾಡಿದ್ರೆ ಚೌಟ್ರಿ ಅನ್ನ ತನ್ನ ಚರಂಡಿಗೆ ಸಿಗ್ತದೆ, ದನಗೂ ಹಾಕಲ್ಲ. ಯಾವ್ದಾದ್ರು ದೇವಸ್ಥಾನ ಮದುವೆ ಆಗಿ 4 ಸಲ ಮಾಡ್ತಿರ್ತಾರೆ. ಮಿಕ್ಕಿರಿ ದನಗರಿ ಹಾಕ್ತೀನಿ. ಕರೆಕ್ಟಾ? ಆಯ್ತಮ್ಮ, ಇನ್ನೇನು ಬಾರಮ್ಮ, ನಾನು ಫೋನ್ ನಂಬರ್ ಕೊಟ್ಟು. ಕೊಂಚನೊಬ್ಬ ತಾಯಿಗೆ ಹುಷಾರಿಲ್ಲ, ಅಡ್ಡಾಗ ಸತ್ತೋಗ್ಬಿಟ್ಟಾರೆ. ಡಾಕ್ಟರ್ ಅದನ್ನ ಬಾಯಿ ತೆಗೆದು ಸದರ್ತಾನೆ ಹೋಗುಂದ್ರಂತೆ. ಅಲ್ಲಿನ ನಡ್ಕೊಂಬಂದ ಅವನೇ ಶ್ರವಣ್ ಕುಮಾರ. ಅವ್ನು ನಡ್ಕೊಂಬಂದು ಕಸ ಹೊಡೆದ ಅವ್ರ ಅಮ್ಮ ಬದುಕಿತೆ. ಸುಮ್ಸೇರ ತಾರ್ಸ್ ಹಾಕ್ಬಿಡೋ ಸರಿ, ಅವನೇ ಶ್ರವಣ್ ಕುಮಾರ. ಇದೇ ಕೈ ಇನ್ನು ಸಂತೋಷ ಪಡೋ ಸಂಗತಿ ಏನಂದ್ರೆ, ಗಂಡ ಅಡ್ಡಾಗ ಸತ್ತೋಗ್ಯಾರೆ ಅಂತ. ಸೇಮ್ ಕೇಸ್. ಕಸ ಹೊಡಿತಾರೆ, ಗಂಡೆ ಫೋನ್ ಮಾಡ್ತೀನಿ ಬಾ ಅಂತ. ಇನ್ನು ತಂಗಿಯರಿದ್ದಾರೆ, ಕಸ ಹೊಡೆದ ಗಂಡು ಕುಡಿಯ ಬಡಿಸೋಣ ಇದ್ದಾರೆ. ಇದು ಈ ಜಾಗದ ಪವರ್. ಇನ್ನು ರಾಮಣ್ಣ ಅಂತ ನೀವು ಕಿತ್ತಿರ ಕಲ್ಲು ರಾತ್ರಾಗಿ ಇವತ್ತು ಲೋಕಾಯುಕ್ತ ರಾಮಣ್ಣ ಒಂದು ತಾರ್ಸಾಗಿ ಅವರೇ ಕಲ್ಲಾಕಿರೋದು ಅವರೇ ಕೈ ತಂದಾರೆ ಅಂತ. ನನ್ನ ದೇವಸ್ಥಾನದಲ್ಲಿ ಪವಾಡ ನಡೀತಿರೋದು ದೇವರಿಂದ ಅಲ್ಲ, ಭಕ್ತರಿಂದ. ಭಗವಂತ ಇರೋದು ನಿಮ್ಮೊಳಗೇನೆ. ನೀವು ನೋಡಿ, ಒಂದ್ಸರಿ ಇವನು ಮಾತಾಡ್ತಿಲ್ಲ, ಮಾತಾಡ್ತೀನಿ. ನಿಮ್ಮ ಅಪ್ಪನ ಏನ್ ಮಾಡಿದ್ರು? ಹೊಗೆ ಹಾಕಿದ್ರು. ಯಾರು ಉಳಿಸಿದ್ದು? ನಾನಲ್ಲಪ್ಪ, ನಂಬಿಕೆ. ಯಾರಿಗಾರು ಹುಷಾರಿಲ್ಲ, ಹೋಗ್ತಾರೆ, ಆಕ್ಸಿಡೆಂಟ್ ಆಗೋದಿಲ್ಲ ಅಂತ. ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ದೊಡ್ಡ ಮನೆ, ದೊಡ್ಡ ಫೋಟೋ. ನನ್ಗೆ ಮೈ ಮೇಲೆ ಅಂತ ಅಮಾವಾಸ್ಯೆ ಹುಣ್ಣಿಮೆ ತಡೆ ಹುಷಾರಿಲ್ಲ ಮಾತ್ರ ಹೊಡಿತೀವಿ. ಹುಷಾರಿಲ್ಲ ಅಂತ ಮಾತ್ರ. ಅರ್ಥಾಯ್ತಾ? ಇನ್ನು 9 ಸರಿ ಬರ್ಬೇಕು, 10 ಸರಿ ಬರ್ಬೇಕು ಅನ್ಬೇಡಿ. ನಿಮ್ಮ ಮನೆಗೆ ಏನೋ ಮಾಟ ಆಗಿ ಹೊಸ ಮನೆ ಕಟ್ಟಿದೀವಿ, ಮನೆ ಸರಿ ಇಲ್ಲ, ಆಯೋ ಸರಿ ಇಲ್ಲ, ಏನಾಗಿದೆ ಮನೆ ಅಂತ ಅನ್ಸಿದ್ರೆ ಅಲ್ಲಿ ದೇವ್ರ ಕಡೆಯಿಂದ ಕೊಡ್ತೀವಿ. ಅವ್ರು ಹೇಳೋ ಮರ್ಬಿಟ್ಟೆ ಇಟ್ಲ ಕಡೆಯಿಂದ ಕೊಡ್ತಾನೆ. ಮನೆ ಕಟ್ಟಿದ್ರೆ ಫೋಟೋ ಇಡಿ. ದನಕರ ಕಟ್ಟಿದ ಒಂದು ದೇವ್ರ ಕಟ್ಟಿದ್ರೆ ಮನೆಗೆ ಬೇಕಾಗಲ್ಲ, ಯಾಕಂದ್ರೆ ನೀವು ಅಲ್ಲಿ ಓಡಾಡ್ತಿರಲ್ಲ. ಆಗುತ್ತಾ? ಇನ್ನು ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ಬೈಕು ಸಿಂಗಲ್ ಫೋಟೋ. ನಂಬಿಕೆ ದಯವಿಟ್ಟು ಈಗ ಫ್ಯಾಮಿಲಿ ಓಡಾಡ್ತಿರ್ತೀರಾ, ರಸ್ತೆಗೆಲ್ಲ ನಿಂಬೆಹಣ್ಣು ತುಳಿತಂತೆ, ಕೋಳಿಮೆಡೆ ತುಳಿತಂತೆ, ದಯವಿಟ್ಟು ಗಾಡಿ ಸ್ಟಿಕ್ಕರ್ ಪವರ್ ಸರ್ಕಲ್ ಹಾಕೊಳ್ಳಿ. ಯಾವುದೇ ಅನ್ನೋದು ಒಳಗೆ ಬರಲ್ಲ, ಹೊರಗೆ ಬರೋದಿರ್ಲಿ. ಮತ್ತೆ ಯಾವುದೇ ವಾಹನದ ಮೇಲೆ, ಬೈಕ್ ಮೇಲೆ, ಕಾರ್ ಮೇಲೆ ಬೆಸ್ಟ್ ಹಚ್ಚಿ ಅದನ್ನು ಹೊತ್ಕೋಬೇಡಿ. ಇನ್ನ ಈ ತರ ಬಡವರಾದ್ರೆ 1 ವರ್ಷಕ್ಕೆ ತೇರ್ತಾನಾಗಲ್ಲ. ಅಂದಾದ್ರೆ ಇಲ್ಲಿ ತೇರ್ತೆ ಬಹಳ ಪೌಡಿರುತ್ತೆ. ತೇರ್ತೊಂಡೆ ಬಾಟಲ್ ಗಲೀಜ ತೆಗೀರಿ, ಹೂವು ಪುಡಿ ತೆಗೆದು ಹಂಗೆ ಇಟ್ಕೊಂಡ್ರೆ 1 ವರ್ಷಕ್ಕೆ ತೇರ್ತ ಕೊಳೆಯಲ್ಲ, ಉಳಿಯಲ್ಲ ಅಂತ ಹೇಳ್ತಾರೆ. ನಂಬಿಕೆಲಿ ಒಂದು ಫೋಟೋ, ನಂಬಿಕೆ, ಫೋಟೋ, ಗಡಿಯಾಟಿಂಗೆ ಮೈ ಮೇಲೆ ಅಂತ ತೇರ್ತ. ಗಾಡಿಗಳಿಗೆ ಸ್ಟಿಕ್ಕರು, ಕಾರ್ಗಳು 2 ಕಡೆ, ಬೈಕ್ ಸಿಂಗಲ್ ಆಗಿ, ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ. ಒಂದ್ ವೇಳೆ ಈ ತರ ಹೊರಗಡೆ ಇದ್ದಂತ ತಂಗಿಯರ ದೂರಿಂದ ಬರಕ್ಕಾಗಲ್ಲ ಅಂದ್ರೆ ತೇರ್ತ ಇಟ್ಕೊಂಡಿರಿ. ತಗೊಂಡೋಗ್ಬೇಕಾದ್ರೆ ಬಾಟು ಅಲ್ಲಿ ಕುಂಕುಮ ತಗೊಂಡೋಗ್ರಿ, ತೇರ್ ತಗೊಂಡೋಗಿ. ಈ ತರ ಗಾಡಿಗಳು ನಿಮ್ಮ ಆಟೋ, ನಿಮ್ಮ ಕೊಳಗಳಿಗೆ ಹುಷಾರಿಲ್ಲ ಅಂದ್ರೆ ಚಂಬಳಿಕೆ ನೀರು ಹಾಕೊಳ್ಳಿ, ತುಂಬಿ ಚಂಬು. ಅಮಾವಾಸ್ಯೆ ದಿವಸ ಮಾಡಿ ಬಹಳ ಉತ್ತಮ. ಈ ಬಗ್ಗೆ ಮಾಡಿ ದೈನಿಕ ಜಾಸ್ತಿ ಅಮಾವಾಸ್ಯೆ ಮಾಡಿ ನೋಡಿ, ತುಂಬಿ ಚಂಬಳಿಕೆ ಒಂದು ತೇರ್ತಾ ಅಮ್ಮನವ್ರ ಕುಂಕುಮ ಇರುತ್ತಲ್ಲಿ ಬೇಯಿಸಿ ತಗೊಳ್ಳಿ. ಅದನ್ನ ಅಳ್ಳಾಡಿಸಿ ಯಾರು ಉಡ್ಬೇಕು, ನಿಮ್ಮ ಕುರಿಗಳಿಗೆ ಉದ್ದಿ ಸಾಕು. ಅಮಾವಾಸ್ಯೆ ದಿವಸ 1 ಕುರಿಗೆ ಅಂತರ ಕಟ್ಟಿ ಸಾಕು. ಬಡವಾದ್ರೆ ನಿನ್ನೇನು ಕಟ್ಬಾರ್ದು. ಯಾವ್ದಾರ ಒಬ್ಬ ರಾಜ, ಈಗ ಉದಾಹರಣೆ ಮೀಸೆ, ಅವನು ಯಾವ್ರಪ್ಪ, ಅವನು ಬಹಳ ಕುರಿ ನೈಸಾಗಿದ್ದಾನೆ. ಅವನು ಒಂದು ಕುರಿ, ನಾನು ಫ್ರೆಂಡ್ಸಿಗೆ 1 ಕುರಿ ಗಂಟೆ ಕೊಟ್ಬಿಟ್ಟಿದ್ದೀನಿ. 1 ಕುರಿ ಹೆಸರು ಬಿಟ್ಟಿದ್ದಾನೆ. 1 ಕುರಿ ಸತ್ತಿರೋ, ನಿಮ್ಮೆಲ್ಲ ಕುರಿ ಸತ್ತು ಹೋಗ್ತಾರೆ, ಆಕ್ಸಿಡೆಂಟ್ ಆಗೋದಿಲ್ಲ ಅಂತ. ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ದೊಡ್ಡ ಮನೆ, ದೊಡ್ಡ ಫೋಟೋ. ನನ್ಗೆ ಮೈ ಮೇಲೆ ಅಂತ ಅಮಾವಾಸ್ಯೆ ಹುಣ್ಣಿಮೆ ತಡೆ ಹುಷಾರಿಲ್ಲ ಮಾತ್ರ ಹೊಡಿತೀವಿ. ಹುಷಾರಿಲ್ಲ ಅಂತ ಮಾತ್ರ. ಅರ್ಥಾಯ್ತಾ? ಇನ್ನು 9 ಸರಿ ಬರ್ಬೇಕು, 10 ಸರಿ ಬರ್ಬೇಕು ಅನ್ಬೇಡಿ. ನಿಮ್ಮ ಮನೆಗೆ ಏನೋ ಮಾಟ ಆಗಿ ಹೊಸ ಮನೆ ಕಟ್ಟಿದೀವಿ, ಮನೆ ಸರಿ ಇಲ್ಲ, ಆಯೋ ಸರಿ ಇಲ್ಲ, ಏನಾಗಿದೆ ಮನೆ ಅಂತ ಅನ್ಸಿದ್ರೆ ಅಲ್ಲಿ ದೇವ್ರ ಕಡೆಯಿಂದ ಕೊಡ್ತೀವಿ. ಅವ್ರು ಹೇಳೋ ಮರ್ಬಿಟ್ಟೆ ಇಟ್ಲ ಕಡೆಯಿಂದ ಕೊಡ್ತಾನೆ. ಮನೆ ಕಟ್ಟಿದ್ರೆ ಫೋಟೋ ಇಡಿ. ದನಕರ ಕಟ್ಟಿದ ಒಂದು ದೇವ್ರ ಕಟ್ಟಿದ್ರೆ ಮನೆಗೆ ಬೇಕಾಗಲ್ಲ, ಯಾಕಂದ್ರೆ ನೀವು ಅಲ್ಲಿ ಓಡಾಡ್ತಿರಲ್ಲ. ಆಗುತ್ತಾ? ಇನ್ನು ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ಬೈಕು ಸಿಂಗಲ್ ಫೋಟೋ. ನಂಬಿಕೆ ದಯವಿಟ್ಟು ಈಗ ಫ್ಯಾಮಿಲಿ ಓಡಾಡ್ತಿರ್ತೀರಾ, ರಸ್ತೆಗೆಲ್ಲ ನಿಂಬೆಹಣ್ಣು ತುಳಿತಂತೆ, ಕೋಳಿಮೆಡೆ ತುಳಿತಂತೆ, ದಯವಿಟ್ಟು ಗಾಡಿ ಸ್ಟಿಕ್ಕರ್ ಪವರ್ ಸರ್ಕಲ್ ಹಾಕೊಳ್ಳಿ. ಯಾವುದೇ ಅನ್ನೋದು ಒಳಗೆ ಬರಲ್ಲ, ಹೊರಗೆ ಬರೋದಿರ್ಲಿ. ಮತ್ತೆ ಯಾವುದೇ ವಾಹನದ ಮೇಲೆ, ಬೈಕ್ ಮೇಲೆ, ಕಾರ್ ಮೇಲೆ ಬೆಸ್ಟ್ ಹಚ್ಚಿ ಅದನ್ನು ಹೊತ್ಕೋಬೇಡಿ. ಇನ್ನ ಈ ತರ ಬಡವರಾದ್ರೆ 1 ವರ್ಷಕ್ಕೆ ತೇರ್ತಾನಾಗಲ್ಲ. ಅಂದಾದ್ರೆ ಇಲ್ಲಿ ತೇರ್ತೆ ಬಹಳ ಪೌಡಿರುತ್ತೆ. ತೇರ್ತೊಂಡೆ ಬಾಟಲ್ ಗಲೀಜ ತೆಗೀರಿ, ಹೂವು ಪುಡಿ ತೆಗೆದು ಹಂಗೆ ಇಟ್ಕೊಂಡ್ರೆ 1 ವರ್ಷಕ್ಕೆ ತೇರ್ತ ಕೊಳೆಯಲ್ಲ, ಉಳಿಯಲ್ಲ ಅಂತ ಹೇಳ್ತಾರೆ. ನಂಬಿಕೆಲಿ ಒಂದು ಫೋಟೋ,
ನಂಬಿಕೆ ಫೋಟೋ ಗಡಿಯಾಟಿಗೆ ಮೈ ಮೇಲೆ ಅಂತರ ತೇರ್ತ ಗಾಡಿಗಳಿಗೆ ಸ್ಟಿಕ್ಕರು ಕಾರುಗಳು 2 ಕಡೆ ಬೈಕ್ ಸಿಂಗಲ್ ಆಗಿ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟ ಒಂದ್ ವೇಳೆ ಈ ತರ ಹೊರಗಡೆ ಇದ್ದಂತ ತಂಗಿಯರೇ ದೂರದಿಂದ ಬರಕ್ಕಾಗಲ್ಲ ಅಂದ್ರೆ ಟೇಟ್ ಇಟ್ಕೊಂಡಿರಿ ತಗೊಂಡೋಗ್ಬೇಕಾದ್ರೆ ಬಾಕಿ ಅಲ್ಲಿ ಕುಂಕುಮ ತಗೊಂಡೋಗ್ರಿ ಟೇಟ್ ತಗೊಂಡೋಗಿ ಈ ತರ ಗಾಡಿಗಳು ನಿಮ್ಮ ಆಟೋ ನಿಮ್ಮ ಕೊಳಗಳಿಗೆ ಹುಷಾರಿಲ್ಲ ಅಂದ್ರೆ ತಂಬಿಗೆ ಚಂಬಳಿಕೆ ನೀರು ಹಾಕೊಡಿ ತುಂಬಿ ಚಂಬು ಅಮಾವಾಸ್ಯ ದಿವಸ ಮಾಡಿ ಬಹಳ ಉತ್ತಮ ಈ ಬಗ್ಗೆ ಮಾಡಿ ದೈನಿಕ ಜಾಸ್ತಿ ಅಮಾವಾಸ್ಯ ಮಾಡಿ ನೋಡಿ ತುಂಬಿ ಚಂಬಳಿಕೆ ಒಂದು ಅಲ್ಲಿ ಸೇರ್ತಾ ಅಮ್ಮನವ್ರ ಕುಂಕುಮ ಇರುತ್ತಲ್ಲಿ ಬೇಯಿಸಿ ತಗೊಳ್ಳಿ ಅದನ್ನ ಅಲ್ಲಾಡಿಸಿ ಯಾರು ಉತ್ತಕ್ಕೂ ಇಲ್ಲಿ ಕುರಿಗಳಿಗೆ ಉದ್ದಿ ಸಾಕು ಅಮಾವಾಸ್ಯ ದಿವಸ ಒಂದು ಕುರಿಗೆ ಅಂತರ ಕಟ್ಟು ಸಾಕು ಬಡವಾದ್ರೆ ನಿನ್ನೇನು ಕಟ್ಬಾರ್ದು ಯಾವ್ದಾರ ಒಬ್ಬ ರಾಜ ಈಗ ಉದಾಹರಣೆ ಮೀಸೆ ಅವನ ಯಾವ್ರಪ್ಪ ಅವನು ಬಹಳ ಕುರಿ ನೈಸಾಗಿದ್ದಾನೆ ಅವನು ಒಂದು ಕುರಿ ನಾನು ಫ್ರೆಂಡ್ಸಿಗೆ ಒಂದು ಕುರಿ ಗಂಟೆ ಕೊಟ್ಬಿಟ್ಟಿದ್ದೀನಿ ಒಂದು ಕುರಿ ಹೆಸರು ಬಿಟ್ಟಾನೆ ಒಂದು ಕುರಿ ಸತ್ತಿರು ನಿಮ್ಮನೆ ಕುರಿ ಸತ್ತು ಇಲ್ಲೋಡಿ ಮೇಕಪ್ ಮಾಡಿಲ್ಲ ಮೇಕಪ್ ಕೊಡ್ತಿಲ್ಲ ಮಗ ಗಂಡ ಬಿಡಿ ಕಟ್ಟಿಲ್ಲ ಅಂದ್ರೆ ಡೈವರ್ಸ್ ಕೊಡ್ತಿರಲ್ಲ ಇವ್ರು ಏನೇ ಕಟ್ಟೋರು ಕಾಡಲ್ಲೇ ಕುರಿಗಾಯರಿಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ ಕುರಿ ಮತ್ತೆ ಯಾವ ಜನಾಂಗ ಕುರುಬುರ ಸೆಟ್ರ ಗೊಲ್ದ್ರು ಅಂದ್ಬೇಡಿ ಅವ್ರು ಯಾಕೆ ಗೌರವ ಕೊಡೋಣ ಗೊತ್ತಾ ಅವರು ಎಂತ ಕಷ್ಟ ಬಂದ್ರು ಗಡ್ಡ ಬಿಟ್ಟೋಗಲ್ಲ ಆ ತಂಗಿಯರಿಗೆ ಒಂದು ಕ್ಲಾಸ್ ಹಾಕಿ ಸೀರೆ ಕೊಡೋಣ ಫೋಟೋನ ನಿಮ್ಗೆ ದೇವರು ಈ ಕಡೆ ಅಲ್ಲಿ ಚಿಕ್ಕರ್ ಅನ್ಸ್ಕೊರಿ ಚಿಕ್ಕರ್ ಅನ್ಸ್ಕೊರಿ ಫೋಟೋ ಫೋಟೋ ಬಂದು ಚಿಕ್ಕರ್ ಅನ್ಸ್ಕೊರಿ ಪೂಜೆ ನೋಡ್ರಿ ಬರ್ರಿ ಕಡೆ ಸೈನಿಗೆ